ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನೇನು 2026ರ ಹೊಸ ವರ್ಷಕ್ಕೆ ಕೆಲವು ದಿನಗಳು ಬಾಕಿ ಇದೆ. ಹೀಗಾಗಿ ಬೆಂಗಳೂರಿನಲ್ಲಿ ಕುಡುಕರ ಮೇಲೆ ಪೊಲೀಸ್ ಇಲಾಖೆ ಕಣ್ಣಿಟ್ಟಿದೆ. ಒಂದು ದೊಡ್ಡ ರಾದ್ದಾಂತ ಆಗ್ಬಿಡುತ್ತಲ್ವಾ. ಪ್ರತಿ ವರ್ಷವೂ ಕೂಡ ಬ್ರಿಗೇಡ್ ರೋಡು, MG ರೋಡು, ಚರ್ಚ್ ಸ್ಟ್ರೀಟು, ಈ ಎಲ್ಲ ಭಾಗಗಳಲ್ಲೂ ಕೂಡ ಸೆಲೆಬ್ರೇಷನ್ ಇರುತ್ತೆ, ಪಾರ್ಟಿಗಳಾಗ್ತಾ ಇರುತ್ತೆ. ಕೆಲವೊಂದಿಷ್ಟು ಗದ್ದಲಗಳಾಗುತ್ತೆ, ಕುಡಿದವರು ಮನೆಗೆ ಹೋಗೋದಿಲ್ಲ, ಎಲ್ಲಿ ಬೇಕಾದಲ್ಲೂ ಕೂಡ ಬೀಳ್ತಾರೆ. ಹೀಗಾಗಿ ಅವರ ಮೇಲೆ ಕಣ್ಣಿಟ್ಟಿದೆ ಪೊಲೀಸ್ ಇಲಾಖೆ. ಇನ್ಮೇಲೆ ಪ್ರತಿದಿನವೂ ಕೂಡ ಡ್ರಂಕ್ ಆ್ಯಂಡ್ ಡ್ರೈವ್ ಚೆಕ್ಕಿಂಗ್ ಮಾಡ್ತಾರಂತೆ. ಇಂದಿನಿಂದ ನಗರದ ಎಲ್ಲ ಕಡೆ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್, ಕುಡಿದು ವಾಹನ ಓಡಿಸೋದನ್ನು ತಡೆಯೋದಕ್ಕೆ ಚೆಕ್ಕಿಂಗ್ ಮಾಡ್ತಾರಂತೆ. ನಗರದಲ್ಲಿ ಸಂಚಾರ ಪೊಲೀಸರು ಇವರೆಲ್ಲರೂ ಕೂಡ ಅಂದರೆ ಬೇರೆ ಬೇರೆ ಇಲಾಖೆಗಳ ಸಮ್ಮುಖದಲ್ಲಿ ಪರಿಶೀಲನೆ, ಪ್ರಮುಖ ಜಂಕ್ಷನ್ಗಳು, ರಸ್ತೆಗಳಲ್ಲಿ ಬ್ಯಾರಿಕೇಡ್ ಹಾಕಿ ಪರಿಶೀಲನೆಯನ್ನು ಮಾಡ್ತಾರಂತೆ. ಅನುಮಾನಾಸ್ಪದವಾಗಿ ಯಾರಾದರೂ ಕಂಡ್ರೆ ಅವರನ್ನು ಕೂಡಲೇ ವಶಕ್ಕೆ ಪಡಿತಾರೆ. ಉತ್ತರ ಭಾರತದವರು, ಈಶಾನ್ಯ ಭಾಗದಿಂದ ಏನು ಬರ್ತಾರೆ ಅವ್ರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ತಾರಂತೆ. ಪಾರ್ಟಿ ಗಿಲ್ಟಿ ಆದಮೇಲೆ ಉತ್ತರ ಭಾರತದವರು ಗಲಾಟೆ ಮಾಡಿಕೊಳ್ಳೋ ಕಾರಣಗಳು ಜಾಸ್ತಿ ಇರುತ್ತೆ. ಲೇಟ್ ನೈಟ್ ಓಡಾಟ, ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಗಳು. ಹೀಗಾಗಿ ಉತ್ತರ ಭಾರತದವರ ಮೇಲೆ ನಿಗಾ ವಹಿಸ್ತಾರಂತೆ. ಅದರಲ್ಲೂ ಬಿಹಾರ್, ವೆಸ್ಟ್ ಬೆಂಗಾಲ್ ಮೂಲದ ಕಾರ್ಮಿಕರು ಏನಿರ್ತಾರೆ ಅವ್ರ ಮೇಲೆ ಕಣ್ಣಿಡ್ತಾರಂತೆ. ಈ ಹಿಂದೆ ಹೊಸ ವರ್ಷದ ಟೈಮಲ್ಲಿ ಉತ್ತರ ಭಾರತದ ಕಾರ್ಮಿಕರಿಂದ ಗಲಾಟೆ ಆಗಿತ್ತು, ಕೊಲೆ ಯತ್ನದಂಥ ಕೇಸ್ಗಳಾಗಿತ್ತು. ಹೀಗಾಗಿ ಅಂಥವರ ಮೇಲೆ ನಿಗಾ ವಹಿಸೋದಕ್ಕೆ ಪೊಲೀಸರು ಈಗಾಗಲೇ ಕಟ್ಟೆಚ್ಚರ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಕೆಲ ದಿನಗಳ ಮುಂಚೆಯೇ ಉತ್ತರ ಭಾರತದ ಕೂಲಿ ಕಾರ್ಮಿಕರ ನಿವಾಸಗಳಿಗೆ ಹೋಗಿ ಅಲರ್ಟ್ ಮಾಡಿದ್ದಾರೆ. ಪೊಲೀಸರು ಅಲರ್ಟ್ ಮಾಡ್ತಾರಂತೆ. ನಿರ್ಮಾಣ ಹಂತದ ಕಟ್ಟಡಗಳಿಗೂ ಕೂಡ ಭೇಟಿ ಕೊಟ್ಟು ಎಚ್ಚರಿಕೆಯನ್ನು ಕೊಡ್ತಾರಂತೆ. ಕಟ್ಟಡ ಕಾರ್ಮಿಕರ ಮೇಲೂ ಕೂಡ ಪೊಲೀಸರು ನಿಗಾ ವಹಿಸ್ತಾರೆ. ನಿರ್ಮಾಣ ಹಂತದ ಕಟ್ಟಡಗಳಲ್ಲಿ ಪಾರ್ಟಿ ಮಾಡ್ತಾರೆ, ಗಲಾಟೆಗಳಾಗುತ್ತೆ. ಹೀಗಾಗಿ ಅವರಿಗೂ ಕೂಡ ವಾರ್ನ್ ಮಾಡುವಂತಹ ಪೊಲೀಸರು ನಿರ್ಮಾಣ ಹಂತದ ಕಟ್ಟಡಗಳಿಗೂ ಕೂಡ ಭೇಟಿ ಕೊಟ್ಟು ಜಾಗೃತಿಯನ್ನು ಮೂಡಿಸ್ತಾರೆ. ನೀವು ಹೊಸ ವರ್ಷ ಅಂತ ಹೇಳಿದರೆ ಅದೊಂದು ವಾರ, ಹೆಚ್ಚು ಕಡಿಮೆ ಒಂದು 4-5 ದಿನಗಳ ಕಾಲ ಸೆಲೆಬ್ರೇಷನ್ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ, ಹುಡುಗರೆಲ್ಲ ಸೇರ್ತಾರೆ, ಹೊರಗಡೆ ಹೋಗ್ತಾರೆ, ಎಲ್ಲವೂ ಕೂಡ ಆಗ್ತಾ ಇರುತ್ತೆ. ಸೆಲೆಬ್ರೇಷನ್ ಆಗಿ ಉಳಿದ್ರೆ ಮಾತ್ರ ಏನು ತೊಂದರೆ ಆಗೋದಿಲ್ಲ. ಸೆಲೆಬ್ರೇಷನ್ ಕೆಲವೊಂದಿಷ್ಟು ಬಾರಿ ಗಲಾಟೆಗೆ ಕಾರಣ ಆಗುತ್ತೆ, ಕೊಲೆಗಳಾಗ್ಬಿಡುತ್ತೆ. ಹೀಗಾಗಿ ಅದರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಪೊಲೀಸ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ, ಹೊಸ ವರ್ಷಕ್ಕೆ ಕೆಲವು ದಿನಗಳು ಬಾಕಿ. ಇದೀಗ ಪೊಲೀಸರು ಇವತ್ತಿನಿಂದ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅಂತ. ಎಸ್ ಪ್ರವೀಣ್, ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದು. ಹೊಸ ವರ್ಷಕ್ಕೆ ನಾವೆಲ್ಲರೂ ಕೂಡ ಕಾಲಿಡ್ತಾ ಇದ್ದೀವಿ. 2026 ಹತ್ರ ಬರ್ತಾ ಇದೆ ಅಂತಂದ್ರೆ ಅದಕ್ಕೆ ಪೊಲೀಸರಿಂದ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕು, ಎಲ್ಲಾ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಏನು 31st ನೈಟ್ ಏನು ಬರುತ್ತೆ, ಆ ರಾತ್ರಿ ದೊಡ್ಡ ಮಟ್ಟಕ್ಕೆ ಎಲ್ಲರೂ ಕೂಡ ಮಧ್ಯದ ಅಮಲ್ನಲ್ಲಿ ಓಡಾಡುವಂತದ್ದಾಗಿರ್ಬೋದು, ವಾಹನ ಚಾಲನೆ ಮಾಡುವಂತದ್ದಾಗಿರ್ಬೋದು, ಪಾರ್ಟಿ ಮೋಡಲ್ಲಿ ಯಾರೆಲ್ಲ ಇರ್ತಾರೆ ಅವ್ರ ಮೇಲೆ ಹದ್ದಿನ ಕಣ್ಣಿಡುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ಇಂದಿನಿಂದಲೇ ರಾತ್ರಿ ಡ್ರಂಕ್ ಅಂಡ್ ಡ್ರೈವ್ ಅನ್ನ ಪರಿಶೀಲನೆ ಮಾಡುವಂಥದ್ದು ಮತ್ತು ಏನಾದ್ರೂ ಕೂಡ ಮಧ್ಯದ ಅಮಲ್ನಲ್ಲಿ ವಾಹನಗಳನ್ನು ಓಡಿಸಿದಂತಹ ಸಂದರ್ಭದಲ್ಲಿ ತಕ್ಷಣವೇ ಅವ್ರಿಗೆ ಫೈನ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತು ಈ ಲಾ ಅಂಡ್ ಆರ್ಡರ್ ಮತ್ತು ಸಂಚಾರ ವಿಭಾಗದ ಪೊಲೀಸರು ಎಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಇವತ್ತಿನಿಂದಲೇ ತಯಾರಿಯನ್ನ ನಡೆಸಿರುವಂತದ್ದು. ಇನ್ನು ಇದೊಂದು ಭಾಗ. ಮತ್ತು ಈ ಡ್ರಂಕ್ ಅಂಡ್ ಡ್ರೈವ್ ಜೊತೆಗೆ ಈ ಬಾರಿ ಮಾದಕ ವಸ್ತುಗಳನ್ನ ಏನಾದ್ರೂ ಸೇವನೆ ಮಾಡಿ ತಗಲಾಕೊಂಡ್ರೆ ನಿಜವಾಗ್ಲೂ ಕೂಡ ಅವರಿಗೆ ಜೈಲು ಕಟ್ಟಿಟ ಬುದ್ಧಿ. ಯಾಕಂತಂದ್ರೆ ಅವ್ರನ್ನು ಕೂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ತಗಲಾಕೊಂಡ್ರೆ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಇನ್ನು ಪ್ರಮುಖ ಜಂಕ್ಷನ್, ರಸ್ತೆಗಳಲ್ಲಿ ಬ್ಯಾರಿಕೇಡ್ ಅನ್ನ ಹಾಕುವಂತದ್ದಾಗಿರ್ಬೋದು, ಅನುಮಾನಾಸ್ಪದವಾಗಿ ಕಂಡ್ರೆ ಅವರನ್ನ ಕೂಡಲೇ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗ್ತಾರೆ. ಇನ್ನು ಉತ್ತರ ಭಾರತದವರ ಮೇಲೆ ಹೆಚ್ಚಾಗಿ ಕಣ್ಣಿಡುವಂತಹ ಕೆಲಸಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರುವಂತದ್ದು. ಅಂದ್ರೆ ಪಾರ್ಟಿ ಗಿಟಿ ಆದ್ಮೇಲೆ ಉತ್ತರ ಭಾರತದವರು ಗಲಾಟೆ ಮಾಡ್ಕೊಳ್ಳೋದಾಗಿರ್ಬೋದು, ಲೇಟ್ ನೈಟ್ ಓಡಾಟ ಆಗಿರ್ಬೋದು, ಸಣ್ಣ ಪುಟ್ಟ ವಿಚಾರಕ್ಕೆ ಕಿರಿಕ್ ಮಾಡುವಂತದ್ದಾಗಿರ್ಬೋದು, ಇವೆಲ್ಲವೂ ಕೂಡ ಒಂದು ಕೊಲೆ ಮಾಡುವಂಥದ್ದು, ಎಲ್ಲಾ ಪ್ರಕರಣಗಳು ಏನಾದ್ರೂ ಆಗಬಾರದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಇನ್ನು ನಿರ್ಮಾಣ ಹಂತದ ಕಟ್ಟಡಗಳಿಗೂ ಕೂಡ ಭೇಟಿ ನೀಡಿ ಪೊಲೀಸರು ಎಚ್ಚರಿಕೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಅಂದ್ರೆ ಕಟ್ಟಡ ಕಾರ್ಮಿಕರು ಹೆಚ್ಚಾಗಿ ಪಾರ್ಟಿ ಮಾಡಲ್ ಇರ್ತಾರೆ, ಮಧ್ಯದ ಅಮಲ್ನಲ್ಲಿ ಇಟ್ಕೊಂಡು ಅವರವರೇ ಬಡದಾಡ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಅವ್ರಿಗೂ ಕೂಡ ಖಡಕ್ ವಾರ್ನಿಂಗ್ ಅನ್ನ ಕೊಡುವಂತದ್ದಾಗಿರ್ಬೋದು, ಎಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಬೆಂಗಳೂರು ಪೊಲೀಸರು ಮುಂದಾಗಿರುವಂತದ್ದು. ಪ್ರವೀಣ್. ಓಕೆ ವಿಶ್ವನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.